ನಮಸ್ಕಾರ ಗೆಳೆಯರೇ. ಮಾರು ವೇಷದಲ್ಲೆಲ್ಲ, ನಾನು ಒರಿಜಿನಲ್ ವೇಷದಲ್ಲಿದ್ದೀನಿ. ನಡುರಾತ್ರಿ ನಾನೇ ಸ್ವತಃ ಬ್ಯಾಚುಲರ್ ಜೀವನದಲ್ಲಿ, ಅದರಲ್ಲೂ ಯೌವನ ಪ್ರಾಯ ಇದ್ದಾಗ ಬ್ಯಾಚುಲರ್ಗಳಾಗಿರ್ತಾರೆ. ನಾನು RSS, BJP, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಇವುಗಳ 30 ವರ್ಷಗಳ ಸತತ ಒಡನಾಟದಿಂದ ಇದ್ದದ್ದನ್ನೆಲ್ಲ ಕಳ್ಕೊಂಡು ವಯಸ್ಸು, ಶಕ್ತಿ, ಹಣ, ಆಸ್ತಿ ಎಲ್ಲವನ್ನು ಕಳ್ಕೊಂಡಿದ್ದೇನೆ. ಧರ್ಮಾಂಧನಾಗಿದ್ದೆ. ಯಾರದೋ ಮಾತನ್ನು ಕೇಳಿ, ಆರ್ಯ ವೈದಿಕ ಮನು ರಾಕ್ಷಸರ ಮಾತನ್ನು ಕೇಳಿ ನಾನು ಧರ್ಮಾಂಧನಾಗಿದ್ದೆ. ಮನುಷ್ಯನನ್ನು ಕಾಡ್ತಾ ಇರೋದು ಇವತ್ತು ಪ್ರಪಂಚದಲ್ಲಿ ಧರ್ಮಗಳು. ಮನುಷ್ಯನ ನೆಮ್ಮದಿಯನ್ನು ಹಾಳು ಮಾಡಿರುವುದು ಧರ್ಮಗಳು. ಅವುಗಳಲ್ಲಿ ಪ್ರಮುಖವಾದ್ದು ಆರ್ಯನ್ ಧರ್ಮ, ಇಸ್ಲಾಂ ಧರ್ಮ, ಯಹೂದಿ ಧರ್ಮ, ಕ್ರಿಶ್ಚಿಯನ್ ಧರ್ಮ. ಈ 4 ಧರ್ಮಗಳು ಮನುಷ್ಯನನ್ನು ನೆಮ್ಮದಿಯಾಗಿಟ್ಟಿಲ್ಲ. ಮನುಷ್ಯನನ್ನು ನೋವು, ನರಳಾಟ, ಚೀರಾಟ, ನಿತ್ಯ ಮಾರಣ ಹೋಮ ಇವುಗಳಲ್ಲಿ ಮನುಷ್ಯ ನಿತ್ಯ ಸಾಗುವಂಥ ಸ್ಥಿತಿಗೆ ತಂದಿಟ್ಟಿದ್ದಾನೆ. ಮನುಷ್ಯ ಯಾವತ್ತು ಹುಟ್ಟಿದ್ನೋ ಆವತ್ತು ಮಾನವ ಧರ್ಮ ಹುಟ್ಟಿತು. ಅದು ಪ್ರಕೃತಿದತ್ತವಾದ ಧರ್ಮ. ಆ ಧರ್ಮಕ್ಕಿಂತ ಶ್ರೇಷ್ಠವಾದ ಧರ್ಮ ಯಾವುದೂ ಇಲ್ಲ. ಈ ಇಸ್ಲಾಂ, ಕ್ರಿಶ್ಚಿಯನ್, ಯಹೂದಿ, ಆರ್ಯನ್ ಧರ್ಮಗಳಿದಾವಲ್ಲ, ಇವು ಸಂಘರ್ಷಕ್ಕೆ ಇಳಿದಿದ್ದಾವೆ. ಅವಕ್ಕೆ ಮನುಷ್ಯನ ಶಾಂತಿ, ನೆಮ್ಮದಿ, ಗೌರವ, ಆತ್ಮಗೌರವ, ಸಮಾನತೆ ಇವ್ಯಾವೂ ಬೇಕಾಗಿಲ್ಲ. ಅವಕ್ಕೆ ಸಂಘರ್ಷ ಅಷ್ಟೇ ಬೇಕು. ತನ್ನ ಧರ್ಮ ಶ್ರೇಷ್ಠ, ತನ್ನ ಧರ್ಮ ವೈಜ್ಞಾನಿಕ, ಧರ್ಮವೇ ಪರಮಶ್ರೇಷ್ಠ, ತನ್ನ ದೇವರು, ತನ್ನ ಧರ್ಮ ಸಂಸ್ಥಾಪಕರೇ ಪರಮಶ್ರೇಷ್ಠರು ಅಂತ ಹೇಳ್ಕೊಳ್ತಾ ಇವತ್ತು ಅಧರ್ಮಕ್ಕೆ ಇಳಿದಿದ್ದಾವೆ, ಸಂಘರ್ಷಕ್ಕೆ ಇಳಿದಿದ್ದಾವೆ. ನಿತ್ಯ ನೋವು, ನರಳಾಟ, ಚೀರಾಟ, ಅಂಗಭೂನ, ತಾಯಿ ಕಳ್ಕೊಳ್ಳೋದು, ತಂದೆ ಕಳ್ಕೊಳ್ಳೋದು, ಮಕ್ಕಳು ಕಳ್ಕೊಳ್ಳೋದು, ಈ ನೋವಿನಲ್ಲಿ ಬದುಕು ಕಳ್ಕೊಳ್ಳೋದು, ಬದುಕನ್ನು ಅರಬರೆ ಮಾಡ್ಕೊಳ್ಳೋದು, ಬದುಕನ್ನು ಕಳ್ಕೊಳ್ಳೋದು. ಈ ನೋವು, ನರಳಾಟ, ಚೀರಾಟದಲ್ಲಿ ಯಾಕ್ರಿ ನಾವು ಬದುಕಬೇಕು? ನಮಗೆ ಈ 4 ಧರ್ಮಗಳು, ಯಹೂದಿ, ಕ್ರಿಶ್ಚಿಯನ್, ಇಸ್ಲಾಂ, ಆರ್ಯನ್ ಧರ್ಮಗಳು, ಈ ಧರ್ಮಗಳ ಹಂಗೆ ನಮಗೆ ಬೇಡ. ಈ ಧರ್ಮಗಳಿಂದ ಹೊರಗಡೆ ಬನ್ನಿ. ನಾನು ಸ್ವತಃ RSS ಮತ್ತು ಅದರ ಪರಿವಾರದಲ್ಲಿದ್ದು ಅದರಿಂದ ಹೊರಗಡೆ ಬಂದು ನೆಮ್ಮದಿಯಾಗಿದ್ದೀನಿ. ನೋಡಿ, ನಡುರಾತ್ರಿಯಲ್ಲಿ ನಾನು ಸ್ವತಃ ಬ್ಯಾಚುಲರ್ ಅಂತೆ ಅಡುಗೆ ಮಾಡ್ಕೊಂಡು ತಿಂತಕ್ಕಂಥ ಪರಿಸ್ಥಿತಿಗೆ ನಾನು ಬಂದಿರೋದು ಯಾಕೆ ಗೊತ್ತಾ? ಧರ್ಮಾಂಧರ ಪರರ ಋಣ ತಿಂದು ಬದುಕು ನಡೆಸ್ತಕ್ಕಂಥ ಧರ್ಮಾಂಧರ ಸಹವಾಸಕ್ಕೋಗಿ ನಾನು ಧರ್ಮಾಂಧನಾಗಿದ್ದು ಇದರ ಕಾರಣ ಎಲ್ಲವನ್ನು ವಯಸ್ಸು, ಶಕ್ತಿ, ಹಣ, ಸಂಪತ್ತೆಲ್ಲವನ್ನು ಕಳ್ಕೊಂಡು ನಾನು ನೋಡಿ ಕಾರಣಾಂತರದಿಂದ ನೋಡಿ ಇವತ್ತು ನಾನು ನಡುರಾತ್ರಿಯಲ್ಲಿ ನಾನೇ ಸ್ವತಃ ಶಾಕಾಹಾರ. ನೋಡಿ, ಮಜ್ಜಿಗೆ ಇದೆ, ಸೌತೆಕಾಯಿ ಇದೆ, ಬಾಳೆಹಣ್ಣಿದೆ. ನೋಡಿ, ಇಲ್ಲಿ ನಾನೇ ಮಾಂಸದ ಮಸಾಲೆಯಲ್ಲಿ ತರಕಾರಿ ಸಾಂಬಾರು ಮಾಡಿದ್ದೇನೆ. ತುಂಬ ರುಚಿಕಟ್ಟಾದಂಥ ಸಾಂಬಾರು. ಡಿಪೋ ಅಕ್ಕಿಯಲ್ಲಿ ಅನ್ನ ಮಾಡಿದ್ದೇನೆ. ಸಿದ್ದರಾಮಯ್ಯನವರ ಅನ್ನಭಾಗ್ಯದ ಅಕ್ಕಿಯಲ್ಲಿ ಅನ್ನ ಮಾಡಿದ್ದೇನೆ. ಇಲ್ಲಿ ನೋಡಿ, ಕಾಳು, ಯಾವ ಕಾಳು? ಹುರುಳಿಕಾಳು ಮತ್ತು ಹೆಸರು ಕಾಳಿನ ಜೊತೆ ಹೀರೆಕಾಯಿ ಮತ್ತು ಸಾಂಬಾರು ಸೌದೆ ಸೇರಿಸಿ ನಾನೇ ಸ್ವತಃ ಮಾಡಿ ಈ ನಡುರಾತ್ರಿಯಲ್ಲಿ ನಾನು ಪುಸ್ತಕದ ಅಧ್ಯಯನ ಜೊತೆಗೆ ಮಾನವ ಇತಿಹಾಸದ ಅಧ್ಯಯನ, ಮಾನವ ಹೇಗಾದ, ಧರ್ಮಗಳು ಹೇಗೆ ಹುಟ್ಟಿದ್ವು, ಅಧರ್ಮದ ನೆಲೆಯೇ
ಹೇಗೆ ಪರಾಕಾಷ್ಠೆಗೆ ಹೋಗಿ ನಾವು ಯಾಕೆ ನರಳ್ತಾ ಇದ್ದೀವಿ, ಇವೆಲ್ಲವನ್ನು ಅಧ್ಯಯನ ಮಾಡ್ತಾ ನಾವು ಮಾನವ ಧರ್ಮದಲ್ಲಿ ಮಾನವರಾಗಿರೋಣ. ನಮಗೆ ಯಾವ ಧರ್ಮಗಳೂ ಬೇಡ, ಯಾವ ಧರ್ಮಗಳ ಹಂಗೂ ಬೇಡ, ನಮಗೆ ಮಾನವ ಧರ್ಮ ಒಂದು ಸಾಕು. ನಾವು ಸಮಾನತೆಯಿಂದಿರೋಣ, ನೆಮ್ಮದಿಯಾಗಿರೋಣ, ಮಾನವರಾಗಿ ಬದುಕೋಣ ಅಂತ ಹೇಳ್ತಾ ಈ ವಿಡಿಯೋ ಮಾಡಿದ್ದೀನಿ. ಗೆಳೆಯರೇ, ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಾಗಿರೋಣ, ಪ್ರಕೃತಿ ತಾಯಿಯ ಮಕ್ಕಳಾಗಿರೋಣ. ನಮ್ಮನ್ನು ಪ್ರಕೃತಿಯಲ್ಲಿ ಹುಟ್ಟಿದಂಥ ತಂದೆ ತಾಯಿ ನಮ್ಮನ್ನು ಹೆತ್ತಿದ್ದಾರೆ. ಯಾರ್ದೋ ಮಾತು ಕೇಳಿಕೊಂಡು, ಯಾರ್ದೋ ಮಾತು ಕೇಳಿಕೊಂಡು, ಯಾರೋ ಧರ್ಮ ಬೀರುಗಳ, ಏನು ಧರ್ಮ ಬೀರುಗಳು ಅಂತಂದ್ರೆ ಅಧರ್ಮ ಬೀರುಗಳವರು. ಈ 4 ಧರ್ಮಗಳಿಗೆ ಹೇಳಿದ್ನಲ್ಲ, ಇಸ್ಲಾಂ, ಕ್ರಿಶ್ಚಿಯನ್, ಯಹೂದಿ, ಆರ್ಯನ್ ಧರ್ಮಗಳು. ಈ ಧರ್ಮಗಳು ಸಂಘರ್ಷದಲ್ಲಿ ನಮ್ಮನ್ನು ಕೊಲ್ತಾ ಇದ್ದಾವ್ರಿ. ನಮ್ಮ ಜೀವನ ಹಾಳು ಮಾಡ್ತಾ ಇದ್ದೀವಿ, ನಮ್ಮ ಮಕ್ಕಳು ಕಳ್ಕೊಳ್ತಾ ಇದ್ದೀವಿ, ತಂದೆ ತಾಯಿನ ಕಳ್ಕೊಳ್ತಾ ಇದ್ದೀವಿ. ಮಕ್ಕಳು ಕಳ್ಕೊಂಡು ನರಳ್ತಕ್ಕಂಥ ತಂದೆ ತಾಯಿನ ಕಳ್ಕೊಂಡು ನರಳ್ತಕ್ಕಂಥ ಮಕ್ಕಳು, ದಿನನಿತ್ಯ ನೋವು, ನರಳಾಟ, ಚೀರಾಟ. ಯಾರಿಗ್ರಿ ಬೇಕು ಈ ಧರ್ಮಗಳು? ಈ ಧರ್ಮಗಳಿಗೆ ಧಿಕ್ಕಾರ. ಮಾನವ ಧರ್ಮಕ್ಕಿಂತ ಶ್ರೇಷ್ಠವಾದ ಯಾವ ಧರ್ಮ ಇದೆ ಗೆಳೆಯರೇ? ಮಾನವ ಧರ್ಮಕ್ಕಿಂತ ಶ್ರೇಷ್ಠವಾದ ಧರ್ಮ ಮತ್ತೊಂದಿಲ್ಲ. ನಾವೆಲ್ಲರೂ ಮಾನವರಾಗಿ ಸಂತೋಷವಾಗಿ ಬಾಳೋಣ. ಎಲ್ಲ ಅಧರ್ಮಗಳಿಗೆ ಧಿಕ್ಕಾರ. ಮಾನವ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಮಾನವೀಯತೆಗೆ ಜಯವಾಗಲಿ. ಎಲ್ಲ ಅಧರ್ಮಗಳು ಅಳಸಿ ಹೋಗಲಿ. ಭಾರತ್ ಮಾತಾ ಕಿ ಜೈ. ಜೈ ಮಾನವ ಧರ್ಮ. ಧನ್ಯವಾದಗಳು ಗೆಳೆಯರೆ.